ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಊರಿಗೆ ಹೋಗ್ತಿದ್ದೀವಿ. ಯಾಕೆ ಅಮ್ಮ ಇತ್ತು, ಅದು ಅವಾಗ ದಳಮ್ಮ ಹರಕೆ ಹೊಯ್ಕೊಂಡಿತ್ತು. ಅದಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಇವತ್ತು ಸ್ಯಾಟರ್ಡೆ ಹೋಗ್ತಿರೋದು. ನಾಳೆ ಸಂಜೆ ಬರ್ತೀವಿ. ಮತ್ತೆ 12 ಗಂಟೆ ಹೋಗಿ ಅಲ್ಲೊಂದು ಮರ ಇರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ದೇವಸ್ಥಾನ ಐತೆ. ಆ ದೇವಸ್ಥಾನದಲ್ಲಿ ಅಮ್ಮ ಅಲ್ಲಿ ಬಟ್ಟೆ ಪ್ಯಾಕ್ ಮಾಡ್ಕೊಂತೈತಿ. ಒಂದೇ ಒಂದು ಜೊತೆ ಎಲ್ಲರಿಗೂ. ಈಗ 7 ಗಂಟೆಗೆ ಮನೆಗೆ ಬಿಟ್ಟು ಆಮೇಲೆ ಇದಕ್ಕೆ ಹೋಗ್ಬೇಕು ನಾವು. ಏನಕ್ಕಪ್ಪ, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಆಟೋ ಬುಕ್ ಮಾಡ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಟ್ರೈನು 3:15 ಬರುತ್ತೆ. 3:15 3:15 ಬರುತ್ತೆ. ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಊರಿಗೆ ಹೋಗ್ತಿರೋದ್ರಿಂದ ಸೈಕಲ್ಲು ಸೇಫ್ಟಿಯಾಗಿರಲಿ ಅಂತೇಳಿ ಒಳಗೆ ನಿಲ್ಲಿಸ್ತಾ ಇದ್ದಾನೆ ಅಲ್ವಾ ಚಿರು? ಸರಿ ನಿಲ್ಲಿಸು, ಇವಾಗ ಓಡಿಸ್ಬೇಡ. ಇಲ್ಲೇ ನಿಲ್ಲಿಸು, ರೂಮಲ್ಲೇನು ಬೇಡ, ಇಲ್ಲೇ ನಿಲ್ಲಿಸು. ರೈಲ್ವೆ ಸ್ಟೇಷನ್ ಬಂತು. ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನಲ್ಲೆಲ್ಲ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ ಫ್ರೆಂಡ್ಸ್. ಇದು ನೆಕ್ಸ್ಟು ನಾವು ಕಡೂರಿಗೆ ಬಂದ್ವಿ. ಅಲ್ಲಿಂದ ಇವಾಗ ಬೈಕ್ ಬರುತ್ತೆ, ಹೋಗಬೇಕು. ನಾವು ಊರಿಗೆ ಹೋಗಿ ನೆಕ್ಸ್ಟು ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಇಲ್ಲಿ ಕಾಣಿಸ್ತಿದ್ದಾವಲ್ಲ, ಇವೆಲ್ಲ ಪ್ರೈಸ್ ಬಂದಿರೋದು. ಶೀಲ್ಡ್ ಎಲ್ಲ ಇಟ್ಟಿದ್ದಾರೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ನಮ್ಮ ಅಕ್ಕ ಅಲ್ಲೇ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ರೆಡಿ ಮಾಡಿದರು. ನಾನು ಈ ಕಡೆ ಬಂದ್ಬಿಟ್ಟು ಇವಾಗ ಕಸ ಗುಡ್ಸೋಣ ಒಳಗಿಂದು ಅಂಥೇಳಿ ಬಂದೆ. ನಾನು ಕಸ ಗುಡ್ಸೋ ಅಷ್ಟರಲ್ಲಿ ಅವಳು ಟೀಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಮ್ಮ ಮಾವ ಕೆಲ್ಸಕ್ಕೆ ಹೋಗ್ತಾರೆ ಅಂತಂದೇಳಿ. ಇವರಿಬ್ಬರು ಇಲ್ಲಿ ಅಣ್ಣ ತಮ್ಮ ಮಲಗಿದ್ದಾರೆ. ಇನ್ನೂ ಎಲ್ಲ ರೂಮಲ್ಲಿ ಮಲಗಿರೋದ್ರಿಂದ ನಂಗೆ ಬೇಗ ಕಸ ಗುಡಿಸ್ಬಿಟ್ಟು ಎಲ್ಲನ ನೆಲ ಒರೆಸೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಬೇಕಿದ್ರೆ ಲಾಸ್ಟಲ್ಲಿ ರೂಮಿಂದೆಲ್ಲ ಕಸ ಗುಡಿಸ್ಕೋಬೋದು. ನಮ್ಮ ಬಾವ ಟೀ ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ಹೋದರು. ನಾನಿವಾಗ ನೆಲ ಒರೆಸ್ಬೇಕು. ಅಷ್ಟರಲ್ಲಿ ನನ್ನ ಮಗ ಎದ್ದು ನೋಡಿ ಇಲ್ಲಿ ಹಲ್ಲು ಉದುರೋಗಿತ್ತೆ ಅಂತ ತೋರ್ಸೋದಕ್ಕೆ ಬಂದಿದ್ದಾರೆ. ಇಲ್ಲಿ ಕೂತ್ಕ ಕಾಣಲ್ಲ. ಎಲ್ಲ ಅಲ್ಲಿ ಹುಟ್ಟಿತ್ತೆ ನೋಡೋಣ. ಆ ಮಾಡ ಹುಟ್ಟಿಲ್ಲ ಅಲ್ಲದು ಬಿಟ್ಟಿದೆ. ಅದು ಮಾಡೋದು ಬೇರೆ ಬಿಡೋದಿಲ್ಲ ಮಗನೇ. ಇನ್ನೊಂದು 2 ದಿನದಾಗ ಕಾಣ್ತೀವಿ. ಇವ್ರ ಮುರ್ಕ ಈಗ ತಗೋ ಎಸಿ ಹೋಗ್ರಿ. ನೀನೇ ಎಸಿ ಬೇಕೆ? ಅಲ್ಲಗಟ್ಟೆ ಅಂತರಗಟ್ಟೆಗೆ ಇವಾಗ ಒಬ್ಬಟ್ಟೆಲ್ಲ ಮಾಡ್ಕೊಂಡು ತಗೊಂಡೋಗ್ಬೇಕು ಫ್ರೆಂಡ್ಸ್. ಹಂಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕ ನಾನು. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ನಾನು ಬೋಂಡ ಹಾಕ್ತೀನಿ. ಆ ಕಡೆ ಸಾಂಬಾರು ಇದಾಗುತ್ತೆ ಅಂಥೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ ಆದಮೇಲೆ ತೊಗೊಂಬಿಟ್ಟು ಹೋಗಬೇಕು. ಅಂಬರ್ ಹೋಳಿಗೆ ಮಾಡ್ತಿದ್ದಾರೆ, ಬಜ್ಜಿ ಮಾಡ್ತಿದ್ದಾರೆ. ಒಬ್ಬಟ್ಟು ಅಮ್ಮ ಒಳಗಡೆ ಎಲ್ಲ ಒಬ್ಬಟ್ಟು ಮಾಡ್ತಿದ್ದೆ. ಅಮ್ಮ ಊರನ್ನ ದೇವ್ರಿಗೆ ತಗೊಂಡೋಗೋದಲ್ಲಪ್ಪ, ಅಲ್ಲಿ ಬಿದ್ದದಲ್ಲ. ಅರ್ಧ ಹೆಚ್ಚಿದಾವೆ, ಅರ್ಧ ಹೆಚ್ಚಿಲ್ಲ. ಹಂಗೆ ಮಾಡೋದವ. ಮತ್ತೆ ಪೂರ್ತಿ ಹಚ್ಚಿದ್ರೆ ಬೇಯಲ್ಲ.
ಬಿಡಬೇಕು. ನೀವು ಪೂರ್ತಿ ಹಿಂಗೆ ಮಾಡ್ಕೊಂಡಿದ್ದೀರಿ. ಅಮ್ಮ ಕಟ್ ಮಾಡಲ್ಲ. ಈಗೆಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ನಾವು ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಅಂತರಗಟ್ಟೆಗೆ ಬಂದ್ವಿ ಫ್ರೆಂಡ್ಸ್. ನೀನು ಮಾತಾಡು. ನಮ್ಮ ಅಕ್ಕ ಹಿಂದೆ ಇದ್ದಾಳೆ, ಕ್ಯಾಮ್ರಾ ಬ್ಯಾಕ್. ಈಗ ಅಮ್ಮ ಸರಿ ಮಾಡ್ಕೊಂತೈತಿ ಎಲ್ಲ ಪೂಜೆಗೆ. ನೋಡಿ ಫ್ರೆಂಡ್ಸ್, ಅಮ್ಮ ನೋಡಿ ಎಲ್ಲ ಬಳೆ ಎಲ್ಲ ನಾನು ಆಲ್ರೆಡಿ ಫಸ್ಟು ಟ್ರೈನ್ ಹತ್ತುವ ಇದ್ದಾಗಲೇ ಹೇಳಿದ್ದೆ, ಮತ್ತೆ ಹೇಳೋಕ್ಕಾಗಲ್ಲ. ನಮ್ಮ ಅಕ್ಕ ಅಲ್ಲೆಲ್ಲ ವಿಡಿಯೋ ಮಾಡು ಅಲ್ಲೆಲ್ಲ ನೋಡಿ ದೇವರು ಅಲ್ಲಿ ದೇವಸ್ಥಾನ, ಅಲ್ಲಿ ನೋಡಿ ತೇರದು. ಆಮೇಲೆ ಜಾತ್ರೆ ಇತ್ತು, ಅದೊಂದು 10 ದಿನ ಆದರೂ ಕೂಡ ತೆಗ್ದಿಲ್ಲ. ಅಲ್ಲಿ ಐತಿ ಫ್ರೆಂಡ್ಸ್, ಹಿಂದೆಗಡೆ ಎಡೆ. ಈಗ ಹೋಗ್ತೀವಿ. ಅಂತರಗಟ್ಟೆ ಜಾತ್ರೆ ಎಲ್ಲ ಮೊಬೈಲಲ್ಲೆಲ್ಲ ನೋಡಿರ್ತೀರ ಫ್ರೆಂಡ್ಸ್, ರೀಲ್ಸಲ್ಲೆಲ್ಲ ತುಂಬಾ ಗ್ರ್ಯಾಂಡಾಗಿ ಆಗಿತ್ತು. ಆಲ್ರೆಡಿ 10 ಡೇಸ್ ಆಗಿದೆ ಜಾತ್ರೆ ಆಗಿ, ಆದ್ರೂ ತುಂಬಾ ರಶ್ ಇತ್ತು. ಇವತ್ತು ಒಳಗೆಲ್ಲ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು ದೇವಸ್ಥಾನದೊಳಗೆಲ್ಲನ. ಹಾಗೆ ನೀವು ನೋಡ್ತಿರ್ಬೋದು ವೆಹಿಕಲ್ಸು ಕೂಡ ಎಷ್ಟೊಂದು ಇದ್ದಾವೆ ಅಂತೇಳಿ. ಇವತ್ತು ಕೂಡ ಮೋಸ್ಟ್ಲಿ ಸಂಡೇ ಆಗಿರೋದ್ರಿಂದ ಜಾತ್ರೆ ಟೈಮಲ್ಲೆಲ್ಲ ಬರೋಕ್ಕಾಗದೇ ಇರೋರೆಲ್ಲ ಬಂದಿದ್ದರು ಅನಿಸುತ್ತೆ. ಹಂಗಾಗಿ ತುಂಬಾ ಜನ ಇದ್ದರು. ಇದು ತೇರು ಎಳ್ದಿದ್ರಲ್ಲ, ಅದನ್ನು ಇಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಜಾತ್ರೆ ಕೂಡ ತೆಗ್ದಿರಲಿಲ್ಲ, ಎಲ್ಲ ಅಂಗಡಿಗಳೆಲ್ಲನೂ ಇನ್ನೂ ಇದ್ದು ನೋಡ್ತಿರ್ಬೋದು. ಈ ಕಡೆ ಸೈಡೂ ಇದ್ದಾವೆ, ಇನ್ನು ಆ ಕಡೆ ಮುಂದೆ ಹೋದ್ರೂ ಅಲ್ಲೂ ಇದ್ದಾವೆ. ನಾವಿಲ್ಲಿ ಗೋಣಿ ಮರದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನೇ ಅಮ್ಮ ಆದರೆ ಅಲ್ಲಿ ಪೂಜೆ ಮಾಡಿಸ್ತಾರೆ ಹರಕೆ ಮಾಡಿಕೊಂಡು. ಶಾನು ಈಗ ನೆಕ್ಸ್ಟ್ ಏನು ಅಲ್ಲೋ ಕನ್ನಡಿ ದೇವಸ್ಥಾನ ಯಾರು ಪಪ್ಪನ? ಹೌದಾ? ಹೋಗ್ಬಿಡು. ದೇವಸ್ಥಾನದಿಂದ ಮನೆಗೆ ಬಂದ್ವಿ ಫ್ರೆಂಡ್ಸ್. ಆಲ್ರೆಡಿ ನಮ್ಮ ಅಕ್ಕ ಮಟನ್ ಸಾಂಬಾರು ರೆಡಿ ಮಾಡ್ತಾ ಇದ್ದಾಳೆ. ಒಳಗೆ ರೈಸ್ಗೆ ಹಾಗೆಯೇ ಟೀ ಮಾಡೋದಕ್ಕೆ ಕೂಡ ಇಟ್ಟಿದ್ಲು. ನಾವು ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ವೀಡಿಯೋನ. ಸೊ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್, ಯಶವಂತಪುರದಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಫುಲ್ಲು ಜನ ಅಂದರೆ ಜನ, ಅದು ಪ್ಲಾನಿಂಗ್ ಇಲ್ಲ ಅನಿಸುತ್ತೆ. ಹಾಗಾಗಿ ಸೊ ಫ್ರೆಂಡ್ಸ್, ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.